ಇನ್ನು ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 2 ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಲಾಗಿದೆ, ನಮಾಜ್ ಮಾಡಲಾಗಿದೆ, ಸಾಮೂಹಿಕವಾಗಿ ನಿಂತ್ಕೊಂಡು ನಮಾಜ್ ಮಾಡಲಾಗಿದೆ. ಇದು ಬಹಿರಂಗ ಸ್ಥಳದಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಆ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಟ್ಯಾಗ್ ಮಾಡಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ರೀತಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡೋದಕ್ಕೆ ಅನುಮತಿ ಪಡೆದಿದ್ದಾರೆ. ಯಾಕಂದ್ರೆ ಅನುಮತಿ ಕೊಡದೆ ಅಂತೂ ಬೆಂಗಳೂರು ಟರ್ಮಿನಲ್ 2 ಒಳಗಡೆ ಹೇಗೆ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಡೆಫಿನೆಟ್ಲಿ ಅವರಿಗೆ ಯಾರು ಅನುಮತಿ ಕೊಟ್ಟಿರ್ಬೇಕಲ್ವಾ? ಯಾಕಂದರೆ 10 ನಿಮಿಷ ಅವರು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಮಾಜ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಏರ್ಪೋರ್ಟ್ ಅಥಾರಿಟೀಸಿಗೆ ಅದು ಗಮನಕ್ಕೆ ಬಂದೇ ಬರುತ್ತೆ. ಸೊ ಹೆಂಗೆ ಅವ್ರಿಗೆ ಮಾಡೋಕ್ಕೆ ಬಿಟ್ಟರು ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಸಾಮೂಹಿಕವಾಗಿ ಇಷ್ಟೊಂದು ಜನ ಸೇರಿಬಿಟ್ಟು ಹೊರಗಡೆ ಇದು ಟರ್ಮಿನಲ್ 2 ಹತ್ರ ಅಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಅನುಮತಿ ಯಾರು ಕೊಟ್ಟರು? ಹೇಗೆ ಅನುಮತಿ ಕೊಡ್ತೀರಾ ಇಂಥದ್ದಕ್ಕೆ? RSS ಪಥಸಂಚಲನಕ್ಕೆ ಅಷ್ಟೊಂದು ಆಕ್ಷೇಪ ವ್ಯಕ್ತಪಡಿಸಿದ ಪ್ರಿಯಾಂಕ್ ಖರ್ಗೆ ಅವರು ಇಂಥದ್ದಕ್ಕೆ ಹೇಗೆ ಅನುಮತಿ ಕೊಡೋದಕ್ಕೆ ಬಿಡ್ತಾರೆ ಅಂತ ಸಾರ್ವಜನಿಕರು ಪ್ರಿಯಾಂಕ್ ಖರ್ಗೆಗೆ ಟ್ಯಾಗ್ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏರ್ಪೋರ್ಟಲ್ಲಿ ಪ್ರೇಯರ್ ರೂಮ್ ಇರುತ್ತೆ, ಹೋಗಿ ಪ್ರೇಯರ್ ಮಾಡಬಹುದು. ಅಲ್ಲಿ ಪ್ರೇಯರ್ ರೂಮ್ ಇರುತ್ತೆ, ಎಲ್ಲ ಧರ್ಮದವರು ಹೋಗಿ ಪ್ರೇಯರ್ ಮಾಡಬಹುದು. ಆದರೆ ಅಲ್ಲಿ ಹೋಗಿ ಮಾಡೋದನ್ನು ಬಿಟ್ಟು ಸಾಮೂಹಿಕವಾಗಿ ಹೀಗೆ ಹೊರಗಡೆ ಮಾಡುವಂಥದ್ದು, ಎಲ್ಲಂದರಲ್ಲಿ ಪ್ರೇಯರ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆಯನ್ನು ಸಾರ್ವಜನಿಕರು ಎತ್ತಿದ್ದಾರೆ. ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಕಂಡ ಸ್ಥಳದಲ್ಲಿ ಮನಸ್ಸಿಗೆ ಬಂದ ಸಮಯದಲ್ಲಿ ಈ ರೀತಿ ಸಾಮೂಹಿಕವಾಗಿ ನಮಾಜ್ ಮಾಡುವಂಥದ್ದು. ಅಂದರೆ ಬೇರೆಯವರಿಗೆ ಈಗ ಇದೇ ರೀತಿ ಬೇರೆ ಧರ್ಮದವರು ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಕಡೆ ಭಜನೆನೋ ಡಾನ್ಸೋ ನೃತ್ಯನೋ ಪ್ರೇಯರೋ ಮಾಡೋಕ್ಕೆ ಶುರು ಮಾಡಿದ್ರೆ ಅಥಾರಿಟೀಸ್ ಬಿಡ್ತಾರಾ? ಒಂದು ಇಲ್ಲಿ ಯಾಕೆ ಮಾಡ್ತಾ ಇದ್ರಿ, ಗಲಾಟೆ ಆಗುತ್ತೆ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಎಲ್ಲೇ ಹೋದ್ರೂ ಕೂಡ ಆ ಥರದ ಹವ್ಯಾಸಗಳು ಇಲ್ಲ ನಮ್ಮಲ್ಲಿ. ಆದರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂರು ಫೋನ್ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಈ ಸಾಮೂಹಿಕ ಪ್ರಾರ್ಥನೆಗೆ ಹೇಗೆ ಅನುಮತಿ ಕೊಟ್ಟಿದ್ದಾರೆ ಏರ್ಪೋರ್ಟ್ ಅಥಾರಿಟೀಸು? ಯಾವ ರೀತಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ? ಅನುಮತಿ ಕೊಡದೆ ಅಂತೂ ಹೀಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಲ್ಲಿ CCTV ಎಲ್ಲ ಕಡೆ ಮಾನಿಟರ್ ಮಾಡ್ತಾನೆ ಇರ್ತಾರೆ. ಸೊ ಅನುಮತಿ ತಗೊಂಡೇ ಹೀಗೆ ಪ್ರಾರ್ಥನೆ ಮಾಡಬೇಕಾಗತ್ತೆ. ಯಾರು ಅನುಮತಿ ಕೊಟ್ಟಿದ್ದಾರೆ, ಏನಿದ್ರೆ ಡೀಟೇಲ್ಸ್? ಶ್ರೀಲಕ್ಷ್ಮಿ, ಏನಂತಂದ್ರೆ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡ್ಬೇಕಂತಂದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಸ್ಥಳ ಇರುತ್ತೆ. ಆದ್ರೆ ನಿನ್ನೆ ಏರ್ಪೋರ್ಟ್ಗೆ ಮೆಕ್ಕಾಗೆ ತೇಳ್ತಾ ಇದ್ದಂತಹ ಬೀಳ್ಕೊಡೆ ಬಂದಿದ್ದಂತಹ ಮುಸ್ಲಿಮ್ರು, ಅಂದ್ರೆ ಇವರು ಇವತ್ತು ಸಾಮೂಹಿಕವಾಗಿ ಟರ್ಮಿನಲ್ 2 ಮುಂಭಾಗನೇ ಈ ರೀತಿಯಾಗಿ ಸಾಮೂಹಿಕ ನಮಾಜ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏನು ಭದ್ರತಾ ಪಡೆಗಳಲ್ಲಿದ್ರೂ ಕೂಡ ಯಾಕೆ ಈ ಒಂದು ಅನುಮತಿಯನ್ನ ಕೊಟ್ಟರು ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆ RSS ಪಥಸಂಚಲನಗಳಿಗೆ ಅನುಮತಿ ಕೊಡ್ತಾ ಇಲ್ಲ, ಆದ್ರೆ ಈ ರೀತಿಯಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ, ಅದು ಏರ್ಪೋರ್ಟ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯಾಣಿಕರು ಪ್ರತಿನಿತ್ಯ ಪ್ರಯಾಣವನ್ನ ಬೆಳೆಸ್ತಾರೆ. ಆದ್ರೆ ಅಂತ ಒಂದು ಜಾಗದಲ್ಲಿ ಇವರು ಸಾಮೂಹಿಕ ಪ್ರಾರ್ಥನೆ ಮಾಡ್ಲಿಕ್ಕೆ ಯಾಕೆ ಅವಕಾಶವನ್ನ ಕೊಟ್ಟರು ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಏರ್ಪೋರ್ಟ್ ಆಡಳಿತ ಮಂಡಳಿ ಕೂಡ ಇದಕ್ಕೆ ಯಾವುದೇ ರೀತಿ ಇನ್ನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಯಾಕೆಂದ್ರೆ ಏರ್ಪೋರ್ಟ್ ಟರ್ಮಿನಲ್ 2 ನಲ್ಲಿ ಈ ಒಂದು ಪ್ರಾರ್ಥನೆಯನ್ನ ಮಾಡಬೇಕಾದ್ರೆ ಅಕ್ಕಪಕ್ಕ ಬೇರೆ ಕಡೆ ಒಂದು ಪ್ರಾರ್ಥನಾ ಮಂದಿರಗಳನ್ನು ಕೂಡ ಪ್ರತ್ಯೇಕವಾದ ಸ್ಥಳವನ್ನ ಕೂಡ ಗುರುತಿಸಿದ್ದಾರೆ. ಆದ್ರೆ ಇಲ್ಲಿ ಅನುಮತಿಯನ್ನ ಕೊಟ್ಟಿಲ್ಲ. ಭದ್ರತಾ ಪಡೆಗಳಿದ್ರು ನೋಡ್ಕೊಂಡು ಯಾಕೆ ಸುಮ್ಮನೆ ಇದ್ರು ಅಂತಕ್ಕಂಥ ಪ್ರಶ್ನೆ ಈಗ ನೆಟ್ಟಿಗರು ಕೇಳ್ತಾ ಇರುವಂತದ್ದು. ಇದಕ್ಕೆ ಏರ್ಪೋರ್ಟ್ ಆಡಳಿತ ಮಂಡಳಿಗೆ ಒಂದು ಉತ್ತರವನ್ನ ಕೊಡಬೇಕಾಗುತ್ತೆ. ಜೊತೆಗೆ ಈ ರೀತಿಯಾಗಿ ಸಾಮೂಹಿಕವಾಗಿ ನಮಾಜ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಒಂದು ಏರ್ಪೋರ್ಟ್ ಅಂದ್ರೆ ಭದ್ರತಾ ಸಿಬ್ಬಂದಿಗಳಿದ್ರೂ ಕೂಡ ಅವಕಾಶ ಯಾಕೆ ಕೊಟ್ಟರು ಅಂತಕ್ಕಂಥದ್ದು ಈಗ ಪ್ರಶ್ನೆ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಇನ್ನು ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 2 ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಲಾಗಿದೆ, ನಮಾಜ್ ಮಾಡಲಾಗಿದೆ, ಸಾಮೂಹಿಕವಾಗಿ ನಿಂತ್ಕೊಂಡು ನಮಾಜ್ ಮಾಡಲಾಗಿದೆ. ಇದು ಬಹಿರಂಗ ಸ್ಥಳದಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಆ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಟ್ಯಾಗ್ ಮಾಡಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ರೀತಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡೋದಕ್ಕೆ ಅನುಮತಿ ಪಡೆದಿದ್ದಾರೆ. ಯಾಕಂದ್ರೆ ಅನುಮತಿ ಕೊಡದೆ ಅಂತೂ ಬೆಂಗಳೂರು ಟರ್ಮಿನಲ್ 2 ಒಳಗಡೆ ಹೇಗೆ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಡೆಫಿನೆಟ್ಲಿ ಅವರಿಗೆ ಯಾರು ಅನುಮತಿ ಕೊಟ್ಟಿರ್ಬೇಕಲ್ವಾ?
ಯಾಕಂದರೆ 10 ನಿಮಿಷ ಅವರು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಮಾಜ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಏರ್ಪೋರ್ಟ್ ಅಥಾರಿಟೀಸಿಗೆ ಅದು ಗಮನಕ್ಕೆ ಬಂದೇ ಬರುತ್ತೆ. ಸೊ ಹೆಂಗೆ ಅವ್ರಿಗೆ ಮಾಡೋಕ್ಕೆ ಬಿಟ್ಟರು ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಸಾಮೂಹಿಕವಾಗಿ ಇಷ್ಟೊಂದು ಜನ ಸೇರಿಬಿಟ್ಟು ಹೊರಗಡೆ, ಇದು ಟರ್ಮಿನಲ್ 2 ಹತ್ರ ಅಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಅನುಮತಿ ಯಾರು ಕೊಟ್ಟರು, ಹೇಗೆ ಅನುಮತಿ ಕೊಡ್ತೀರಾ ಇಂಥದ್ದಕ್ಕೆ? RSS ಪಥಸಂಚಲನಕ್ಕೆ ಅಷ್ಟೊಂದು ಆಕ್ಷೇಪ ವ್ಯಕ್ತಪಡಿಸಿದ ಪ್ರಿಯಾಂಕ್ ಖರ್ಗೆ ಅವರು ಇಂಥದ್ದಕ್ಕೆ ಹೇಗೆ ಅನುಮತಿ ಕೊಡೋದಕ್ಕೆ ಬಿಡ್ತಾರೆ ಅಂತ ಸಾರ್ವಜನಿಕರು ಪ್ರಿಯಾಂಕ್ ಖರ್ಗೆಗೆ ಟ್ಯಾಗ್ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏರ್ಪೋರ್ಟಲ್ಲಿ ಪ್ರೇಯರ್ ರೂಮ್ ಇರುತ್ತೆ, ಹೋಗಿ ಪ್ರೇಯರ್ ಮಾಡಬಹುದು. ಅಲ್ಲಿ ಪ್ರೇಯರ್ ರೂಮ್ ಇರುತ್ತೆ, ಎಲ್ಲ ಧರ್ಮದವರು ಹೋಗಿ ಪ್ರೇಯರ್ ಮಾಡಬಹುದು. ಆದರೆ ಅಲ್ಲಿ ಹೋಗಿ ಮಾಡೋದನ್ನು ಬಿಟ್ಟು ಸಾಮೂಹಿಕವಾಗಿ ಹೀಗೆ ಹೊರಗಡೆ ಮಾಡುವಂಥದ್ದು, ಎಲ್ಲಂದರಲ್ಲಿ ಪ್ರೇಯರ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆಯನ್ನು ಸಾರ್ವಜನಿಕರು ಎತ್ತಿದ್ದಾರೆ. ನೋಡ್ತಾ ಇದ್ದೀವಿ ಯಾವ ರೀತಿನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಕಂಡ ಸ್ಥಳದಲ್ಲಿ ಮನಸ್ಸಿಗೆ ಬಂದ ಸಮಯದಲ್ಲಿ ಈ ರೀತಿ ಸಾಮೂಹಿಕವಾಗಿ ನಮಾಜ್ ಮಾಡುವಂಥದ್ದು. ಅಂದರೆ ಬೇರೆಯವರಿಗೆ ಈಗ ಇದೇ ರೀತಿ ಬೇರೆ ಧರ್ಮದವರು ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಕಡೆ ಭಜನೆನೋ, ಡಾನ್ಸೋ, ನೃತ್ಯನೋ, ಪ್ರೇಯರೋ ಮಾಡೋಕ್ಕೆ ಶುರು ಮಾಡಿದ್ರೆ ಅಥಾರಿಟೀಸ್ ಬಿಡ್ತಾರಾ? ಒಂದು ಇಲ್ಲಿ ಯಾಕೆ ಮಾಡ್ತಾ ಇದ್ರಿ, ಗಲಾಟೆ ಆಗುತ್ತೆ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಎಲ್ಲೇ ಹೋದ್ರೂ ಕೂಡ ಆ ಥರದ ಹವ್ಯಾಸಗಳು ಇಲ್ಲ ನಮ್ಮಲ್ಲಿ. ಆದರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂರು ಫೋನ್ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಈ ಸಾಮೂಹಿಕ ಪ್ರಾರ್ಥನೆಗೆ ಹೇಗೆ ಅನುಮತಿ ಕೊಟ್ಟಿದ್ದಾರೆ ಏರ್ಪೋರ್ಟ್ ಅಥಾರಿಟೀಸು? ಯಾವ ರೀತಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ? ಅನುಮತಿ ಕೊಡದೆ ಅಂತೂ ಹೀಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಲ್ಲಿ CCTV ಎಲ್ಲ ಕಡೆ ಮಾನಿಟರ್ ಮಾಡ್ತಾನೆ ಇರ್ತಾರೆ. ಸೊ ಅನುಮತಿ ತಗೊಂಡೇ ಹೀಗೆ ಪ್ರಾರ್ಥನೆ ಮಾಡಬೇಕಾಗತ್ತೆ. ಯಾರು ಅನುಮತಿ ಕೊಟ್ಟಿದ್ದಾರೆ, ಏನಿದ್ರೆ ಡೀಟೇಲ್ಸ್? ಶ್ರೀಲಕ್ಷ್ಮಿ, ಏನಂತಂದ್ರೆ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡ್ಬೇಕಂತಂದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಸ್ಥಳ, ಏರ್ಪೋರ್ಟ್ಗೆ ಮೆಕ್ಕಾಗೆ ತೇಳ್ತಾ ಇದ್ದಂತಹ ಬೀಳ್ಕೊಳವೆ ಬಂದಿದ್ದಂತಹ ಮುಸ್ಲಿಮ್ರು, ಅಂದ್ರೆ ಇವರು ಇವತ್ತು ಸಾಮೂಹಿಕವಾಗಿ ಟರ್ಮಿನಲ್ 2 ಮುಂಭಾಗನೇ ಈ ರೀತಿಯಾಗಿ ಸಾಮೂಹಿಕ ನಮಾಜ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏನು ಭದ್ರತಾ ಪಡೆಗಳಲ್ಲಿದ್ರೂ ಕೂಡ ಯಾಕೆ ಈ ಒಂದು ಅನುಮತಿಯನ್ನ ಕೊಟ್ಟರು ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆ RSS ಪಥಸಂಚಲನಗಳಿಗೆ ಅನುಮತಿ ಕೊಡ್ತಾ ಇಲ್ಲ, ಆದ್ರೆ ಈ ರೀತಿಯಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ, ಅದು ಏರ್ಪೋರ್ಟ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯಾಣಿಕರು ಪ್ರತಿನಿತ್ಯ ಪ್ರಯಾಣವನ್ನ ಬೆಳೆಸ್ತಾರೆ. ಆದ್ರೆ ಅಂತ ಒಂದು ಜಾಗದಲ್ಲಿ ಇವರು ಸಾಮೂಹಿಕ ಪ್ರಾರ್ಥನೆ ಮಾಡ್ಲಿಕ್ಕೆ ಯಾಕೆ ಅವಕಾಶವನ್ನ ಕೊಟ್ಟರು ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು.